ಹೆಲೋ ಫ್ರೆಂಡ್ಸ್, ಇದು ನಿಮ್ಮ MTM ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ಡೈಲಿ ರೊಟೀನ್ ಏನೇನು ಮಾಡ್ತೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಜೊತೆಗೆ ಒಂದು ಸಣ್ಣ ಸಣ್ಣ ಟಿಪ್ಸ್ಗಳು ಹಾಗೆ ಕೊಡ್ತಾ ಇರ್ತೀನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಬಿಸಿನೀರು ಕುಡಿತೀನಿ. ಒಂದು ಗ್ಲಾಸ್ ಫುಲ್ಲು ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಒಂದು 6 ಗಂಟೆ 6:30 ಅಷ್ಟರಲ್ಲಿ ಅಫ್ರೆಶ್ ಕುಡಿತೀನಿ. ಅಫ್ರೆಶ್ ಅಂದರೆ ಗೊತ್ತಿರ್ಬೋದು ನಿಮಗೆಲ್ಲ, ಹರ್ಬಲ್ ಲೈಫ್ದು. ತುಂಬ ಜನ ನೆಗೆಟಿವ್ ಹೇಳಿದ್ರು, ನನಗೇನೋ ಒಳ್ಳೇದು ಅನಿಸಿದೆ, ನಾನು ಮಾಡ್ತಾಯಿದ್ದೀನಿ. ಶೇಕ್ ರೆಗ್ಯುಲರಾಗಿ ತಗೊಳ್ಳಿಲ್ಲ ಅಂದರೂ ಅಫ್ರೆಶ್ ಮಾತ್ರ ರೆಗ್ಯುಲರಾಗಿ ತೊಗೊತೀನಿ. ಶೇಕ್ ಸಮ್ಟೈಮ್ಸ್ ಮಿಸ್ ಮಾಡ್ತೀನಿ. ತುಂಬ ಅಡುಗೆ ಮಾಡೋಕ್ಕಾಗಲಿಲ್ದಾಗ, ತುಂಬ ಹೆವಿ ಊಟ ಮಾಡಿದ್ದಾಗ ಶೇಕ್ ತೊಗೋತೀನಿ. ಇವತ್ತು ನಾನು ನಿಮಗೆ ಚಪಾತಿ ಮತ್ತು ತರಕಾರಿ ಪಲ್ಯ, ಚಪಾತಿ ಎಲ್ರಿಗೂ ಗೊತ್ತಿರುತ್ತೆ, ಅದೇನು ಹೇಳೋ ಅವಶ್ಯಕತೆ ಇಲ್ಲ. ತರಕಾರಿ ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ. ತರಕಾರಿ ಪಲ್ಯನ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಎಲ್ಲರೂ ಮಸಾಲೆ ಇಟ್ಟು ಮಾಡ್ತಾರೆ, ಒಬ್ಬೊಬ್ಬರು ಪ್ಲೈನು ಮಾಡ್ತಾರೆ. ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಸಾಂಬಾರು ಪುಡಿ ಯೂಸ್ ಮಾಡಿ, ಅಂದರೆ ತರಕಾರಿ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಆ ಪೌಡ್ರ್ ಯೂಸ್ ಮಾಡಿ ನಾನು ಮಾಡ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮಧ್ಯ ಸ್ವಲ್ಪ ಯೂಸ್ಫುಲ್ ಆಗಿರೋ ಟಿಪ್ಸ್ನ ಹೇಳ್ತೀನಿ. ಮತ್ತು ಡೈಲಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಚಿಯಾ ಸೀಡ್ಸು ಡ್ರಿಂಕ್ನ ಕುಡಿತೀನಿ. ಚಿಯಾ ಸೀಡ್ಸು ಈಗ ನೆನೆಸಿದೆ, ಆಮೇಲೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದಕ್ಕೆ ಯಾವ ಥರ ತರಕಾರಿ ಬೇಕಾದರೂ ಹಾಕ್ಬೋದು ನಾವು ತರಕಾರಿ ಪಲ್ಯಕ್ಕೆ. ನಮ್ಮ ಮನೇಲಿ ಏನೇನಿರುತ್ತೋ ಎಲ್ಲ ಮಿಕ್ಸ್ ಹಾಕ್ತೀನಿ. ಹೀರೆಕಾಯಿ, ಸೋರೆಕಾಯಿ, ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಸೀಮೆ ಬದನೆಕಾಯಿ, ಈ ಥರ ಯಾವ್ದು ಬೇಕಾದರೂ ನಿಮ್ಮ ಮನೇಲಿ ಏನೇನು ತರಕಾರಿ ಇರುತ್ತೋ ಎಲ್ಲ ಮಿಕ್ಸನ್ನು ಹಾಕ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿದ್ದರೆ ಕಮೆಂಟು ಮಾಡಿ. ನಾನು ಅಡುಗೆನ ತುಂಬ ಫಾಸ್ಟಾಗಿ ಮಾಡ್ತೀನಿ. ವೀಡಿಯೋಗೋಸ್ಕರ ಇವತ್ತು ಸ್ವಲ್ಪ ಲೇಟ್ ಆಯಿತು. ವೀಡಿಯೋ ಪದೇ ಸೆಟ್ ಮಾಡಬೇಕು, ಹಾಕಬೇಕು, ಇಡಬೇಕು, ಪ್ಲೇ ಮಾಡಬೇಕು, ರೆಕಾರ್ಡ್ ಮಾಡಬೇಕು, ಆ ಥರ ತುಂಬ ಲೇಟ್ ಆಯಿತು. ಸೊ ಫಸ್ಟ್ ಟಿಪ್ ನಂಬರ್ 1 ಹೇಳ್ತಾ ಇದ್ದೀನಿ. ಸೀಮೆ ಬದನೆಕಾಯಿ ಕಟ್ ಮಾಡಿದಾಗ ನಿಮ್ಮೆಲ್ರಿಗೂ ಗೊತ್ತಿದೆ, ಕೈ ಒಂಥರ ರಫ್ ಆಗುತ್ತೆ, ಅದರದ್ದು ನೆಸರೆಲ್ಲ ತಗಲಿ ಎರ್ದಿದ ತಕ್ಷಣ. ಸೊ ಅದಕ್ಕೋಸ್ಕರ ಏನು ಮಾಡಿ ಅಂದರೆ, ಕೈಗೆ ಫಸ್ಟು ಎಣ್ಣೆ ಸವರ್ಕೊಂಬಿಟ್ಟು ಆಮೇಲೆ ಎರೀರಿ. ನಿಮ್ಮ ಕೈ ಹಂಗೆ ಸಾಫ್ಟಾಗಿ ಇರುತ್ತೆ, ಯಾವುದೇ ಥರ ಒರಟು ಆ ಥರ ಏನೂ ಆಗಲ್ಲ. ಹಾಗೆ ಇರುತ್ತೆ, ಎಲ್ಲ ತರಕಾರಿ ಕಟ್ ಮಾಡಿದಾಗ ಹೆಂಗಿರುತ್ತೋ ಹಾಗೆ ಇರುತ್ತೆ. ಸೊ ಇದೊಂದು ಯೂಸ್ಫುಲ್ ಟಿಪ್ ಅನ್ಕೋತೀನಿ. ಮತ್ತು ಇನ್ನೊಂದು ಸೆಕೆಂಡ್ ಟಿಪ್ ಬಂದು, ಬೆಳಿಗ್ಗೆ ಹೊತ್ತು ನಾನು ಫೇಶಿಯಲ್ ಎಕ್ಸಸೈಸ್ ಮಾಡ್ತಾ ಇರ್ತೀನಿ. ನೋಡ್ತಿದ್ರಲ್ಲ ಹೀಗೆ ಒಂದೊಂದು ತೋರಿಸ್ತಾ ಇರ್ತೀನಿ ನೋಡಿ ಪೋಸ್ಚರ್ಸು. ಅದು ಫೇಶಿಯಲ್ ಎಕ್ಸಸೈಸ್ ಮಾಡೋದ್ರಿಂದ ಏನಪ್ಪ ಉಪಯೋಗ ಅಂತಂದರೆ, ನಮಗೆ ಡಬಲ್ ಚಿನ್ ಬಂದಿರುತ್ತೆ, ಮತ್ತು ಇದು ಕೆನ್ನೆ ಎಲ್ಲ ಕುಟ್ರು ಥರ ಬಂದಿರುತ್ತಲ್ಲ, ಸ್ವಲ್ಪ ಚಬ್ಬಿಯಾಗಿ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಫೇಸು ಸಣ್ಣ ಇರೋ ಥರ ಕಾಣಿಸ್ತೀವಿ ನಾವು. ಸೊ ಒಬ್ಬರೇ ಇದ್ದಾಗ ಮಾಡ್ಕೊಳ್ಳಿ, ಯಾರ್ದಾದ್ರೂ ಮುಂದೆ ಮಾಡಿದ್ರೆ ಭಯ ಪಡ್ಬೋದು. ಕನ್ನಡಿ ಮುಂದೆ ಮಾಡ್ಕೋತಾ ಇರಿ. ನಮಗೆಲ್ಲ ಕನ್ನಡಿ ಅಂದರೆ ಇಷ್ಟ ಅಲ್ವಾ ನಾವು ಲೇಡೀಸ್ಗೆ. ಸೊ ಕನ್ನಡಿ ಮುಂದೆ ಮಾಡ್ತಾಯಿರಿ, ಒಂಥರ ಚೆನ್ನಾಗಿ ಕಾಣಿಸ್ತೀರಾ. ಈಗ ಟಿಪ್ ನಂಬರ್ 3, ನಾನು ಚಿಯಾ ಸೀಡ್ಸ್ ನೆನೆಸಿಟ್ಟೆ ಅಲ್ವಾ, ಅದರಿಂದ ಏನು ಬೆನಿಫಿಟ್ ಅಂದರೆ, ಬೆಳಿಗ್ಗೆ ಎದ್ದು ಡೈಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ವೆಯ್ಟ್ ಲಾಸು ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು ಇದರಿಂದ ಲೋ BP ಆ ಥರ ಇರೋರ್ಗು ಅನುಕೂಲ ಆಗುತ್ತೆ, ಬೇಗ ಜೀರ್ಣ ಆಗುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ. ಸೊ ನೀವು ಕುಡಿಯೋದಾದರೆ ಕುಡೀರಿ. ನನಗಂತೂ ರೂಢಿ ಆಗಿಬಿಟ್ಟಿದೆ ಅದು, ಬೆಳಗ್ಗೆ ಎದ್ದಿದ ತಕ್ಷಣ ಕುಡಿಯೋದು, ಹಾಗಾಗಿ ಕುಡಿತೀನಿ ನಾನು. ಈಗ ಟಿಪ್ ನಂಬರ್ 4 ಏನಪ್ಪ ಅಂತಂದರೆ, ನೀವು ತರಕಾರಿಗಳನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟಾಗ ಸ್ವಲ್ಪ ಬಾಡೋದಂಗೆ ಆಗುತ್ತೆ. ಸೊ ಏನು ಮಾಡ್ತೀರಾ ಅಂದರೆ, ಟಿಶ್ಯೂ ಪೇಪರ್ ಕೆಳಗಡೆನೂ ಹಾಕಿ, ಒಂದು ಬಾಕ್ಸ್ ಒಳಗೆ ಟಿಶ್ಯೂ ಪೇಪರ್ನ ತಳದಲ್ಲೂ ಹಾಕಬೇಕು, ಮತ್ತು ತರಕಾರಿ ಇಟ್ಬಿಟ್ಟು ಅದ್ರ ಮೇಲ್ಭಾಗನೂ ಮುಚ್ಚಿ ಇಡಬೇಕು. ಇದೇ ಥರ ಕೊತ್ತಂಬರಿ ಸೊಪ್ಪು, ನೀವೆಲ್ಲ ಯಾವುದೇ ಥರ ತರಕಾರಿಗಳನ್ನು ಆ ಥರ ಮಾಡಿ ಇಡೋದ್ರಿಂದ ತುಂಬ ಸಮಯ ಫ್ರೆಶ್ ಆಗಿ ಇರುತ್ತೆ. ಇವಾಗ ಟಿಪ್ ನಂಬರ್ 5 ಏನಪ್ಪ ಅಂದರೆ, ನೀರು ಬಿಸಿ ಮಾಡಬೇಕು ನೀವು ಸ್ಟವ್ ಮೇಲೆ ಅಂತಂದರೆ, ಬೇಗ ಬಿಸಿ ಆಗಬೇಕು ಅದು ಅಂತ ಅಂದರೆ, ಪ್ಲೇಟ್ನ ಮುಚ್ಚಿ, ಅದು ಪ್ಲೇಟ್ ಅದ್ರ ಬಾಯಿ ಮುಚ್ಚಿಬಿಟ್ಟು ಬಿಸಿ ಮಾಡೋದ್ರಿಂದ, ಜೋರು ಉರಿಲಿಟ್ಟು ಬಿಸಿ ಮಾಡಿ, ಸಣ್ಣ ಉರಿಲಿಟ್ಟು ಯಾವತ್ತೂ ಬಿಸಿ ಮಾಡಬೇಡಿ, ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗುತ್ತೆ ಅದರಿಂದ. ಸೊ ಜೋರು ಉರಿಲಿ ಪ್ಲೇಟ್ ಮುಚ್ಚಿ ಬಿಸಿ ಮಾಡೋದ್ರಿಂದ ನಿಮಗೆ ಬೇಗ ಬಿಸಿ ಆಗುತ್ತೆ. ಸೊ ನೋಡಿ, ಇನ್ನೊಂದು ಟಿಪ್ ನಂಬರ್ 6 ಏನಪ್ಪ ಅಂತಂದರೆ, ಎಲ್ಲರ ಮನೆಯಲ್ಲೂ ಒಂದು ಕಂಪ್ಲೇಂಟ್ ಇರುತ್ತೆ, ಸೈಡಿಗೆ ಕರಿಬೇವು, ಹಸಿಮೆಣ್ಸಿನ್ಕಾಯಿನ ಯಾವಾಗಲೂ ಸೈಡಿಗೆ ತೆಗೆದಿಟ್ಬಿಡ್ತಾರೆ. ಯಾವುದೇ ತಿಂಡಿ ಮಾಡಲಿ, ಅಡುಗೆ ಮಾಡಲಿ, ಕರಿಬೇವು ಸೈಡಿಗೆ ಇರುತ್ತೆ, ಯಾವಾಗಲೂ ಡಸ್ಟ್ಬಿನ್ಗೆ ಹೋಗುತ್ತೆ. ಸೊ ನಾನೀಗ ಹಚ್ಚಿ ತೋರಿಸ್ದೆ ಅಲ್ವಾ ಕರಿಬೇವನ್ನ, ಆ ಥರ ಸಣ್ಣಗೆ ಹಚ್ಚಿಬಿಟ್ಟು ಹಾಕ್ಬಿಟ್ರೆ ಅವ್ರಿಗೆ ತೆಗಿಯೋಕ್ಕೂ ಸಿಗಬಾರ್ದು ಕೈಗೆ, ಆ ಥರ ಸಣ್ಣಗೆ ಹಚ್ಚಿಬಿಟ್ಟು ಹಾಕ್ಬಿಡಿ. ಹಸಿಮೆಣ್ಸಿನ್ಕಾಯಿ ಅಷ್ಟೇ, ಸ್ವಲ್ಪ ತರ್ತರಿಯಾಗಿ ರುಬ್ಬಿಟ್ಟು ಹಾಕ್ಬಿಡಿ. ಆವಾಗ ಯಾರೂ ತೆಗ್ದಿಡಲ್ಲ, ಸೈಡ್ಗೆ ನೀಟಾಗಿ ಆಗುತ್ತೆ, ಮತ್ತು ಕಡಿಮೆ ಕ್ವಾಂಟಿಟಿ ಯೂಸ್ ಆಗುತ್ತೆ ಹಸಿಮೆಣ್ಸಿನ್ಕಾಯಿ ಆ ಥರ ಮಾಡೋದ್ರಿಂದ. ನೀವು ಜಾಸ್ತಿ ಹಾಕಿದ್ರೂ ರುಬ್ಬದೆ ಬರೀ ಕಟ್ ಮಾಡಿ ಹಾಕಿದ್ರೆ ಜಾಸ್ತಿ ಬೇಕಾಗುತ್ತೆ. ಆ ಥರ ರುಬ್ಬಿ ಹಾಕಿಬಿಟ್ರೆ ನಿಮಗೆ ಕಡಿಮೆ ಕ್ವಾಂಟಿಟಿ ಇದ್ರೂ ಖಾರ ಚೆನ್ನಾಗಿ ಸಿಗುತ್ತೆ. ಸೊ ನಾನೀಗ ತರಕಾರಿ ಪಲ್ಯ ಸ್ಟಾರ್ಟ್ ಮಾಡಿದ್ದೀನಿ.
ಫಸ್ಟು ಸ್ಟವ್ ಹಚ್ಚಬೇಕು, ಅದ್ರ ಮೇಲೆ ಒಂದು ಕುಕ್ಕರ್ ಇಡಬೇಕು, ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಸಾಸಿವೆ ಸಿಡಿದ ಮೇಲೆ ಕಡಲೆಬೇಳೆ ಹಾಕಬೇಕು. ಕಡಲೆಬೇಳೆ ಮಧ್ಯ ಮಧ್ಯ ಸಿಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದಾದಮೇಲೆ ಈರುಳ್ಳಿ ಹಾಕಬೇಕು. ಸೊ ಈರುಳ್ಳಿ ಜೊತೆಗೇ ಕರಿಬೇವು ಹಾಕಬೇಕು. ಸಪ್ರೇಟ್ ಫಸ್ಟ್ ಕರಿಬೇವು ಹಾಕಿ ಈರುಳ್ಳಿ ಹಾಕೋದ್ರಿಂದ ಜಾಸ್ತಿ ಸಿಡಿಯುತ್ತೆ ನಿಮಗೆ ಕರಿಬೇವು. ಸೊ ಈರುಳ್ಳಿ ಜೊತೆನೇ ಕರಿಬೇವು ಹಾಕಿಬಿಟ್ರೆ ಅಷ್ಟು ಸಿಡಿಯಲ್ಲ ನಿಮಗೆ. ಅದಾದಮೇಲೆ ಹಚ್ಚಿರೋಂಥ ತರಕಾರಿ ಎಲ್ಲ ಹಾಕಿ ಆಮೇಲೆ ತರಕಾರಿಗೇ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಂಬಿಡಿ. ಆವಾಗ ನೀಟಾಗಿ ಹತ್ತುತ್ತೆ ತರಕಾರಿಗೆಲ್ಲ ಉಪ್ಪು. ನೀವು ಲಾಸ್ಟಿಗೆ ಸೇರ್ಸೋಕೆ ಹೋದರೆ ಅಷ್ಟು ಟೇಸ್ಟ್ ಇರಲ್ಲ, ಉಪ್ಪು ಅದಕ್ಕೆಲ್ಲ ತರಕಾರಿಯಾಗೆಲ್ಲ ಹಿಡ್ದಿರಲ್ಲ. ಅದಾದಮೇಲೆ ನಾನೀಗ ಖಾರದ ಪುಡಿ ಹಾಕ್ತೆ. ನಾನು ಪೌಡ್ರುಗಳೆಲ್ಲ ನಾನು ಮನೆಯಲ್ಲೇ ಮಾಡ್ಕೊತೀನಿ ಆಲ್ಮೋಸ್ಟು. ಅಮ್ಮ ಮಾಡಿಕೊಡ್ತಾರೆ, ಇಲ್ಲ ಅಕ್ಕ ಮಾಡಿಕೊಡ್ತಾರೆ. ನಾನು ರಿಸ್ಕ್ ತೊಗೊಂಡೆಲ್ಲ ಅಷ್ಟೊಂದು ಮಾಡಲ್ಲ. ಅಕ್ಕ ಮಾಡಿಕೊಡ್ತಾರೆ. ಅದು ಸಾಂಬಾರು ಪುಡಿ ಹಾಕಿದೆ 1 ಸ್ಪೂನು, 1.5 ಸ್ಪೂನ್ ಖಾರದ ಪುಡಿ ಹಾಕ್ತೆ. ಸೊ ನಾವು ಖಾರ ಚೆನ್ನಾಗಿ ತಿಂತೀವಿ, ಅದಕ್ಕೆ ಖಾರದ ಪುಡಿ 1.5 ಸ್ಪೂನ್ ಹಾಕಿದ್ದೀನಿ. ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಖಾರದ ಪುಡಿನ. ಮತ್ತು ಟೊಮೆಟೊ ಹಾಕಿದೆ ನಾನು. ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಇದಕ್ಕೆ ಟೇಸ್ಟಾಗಿರುತ್ತೆ. ನಾನು ಇದಕ್ಕೆ ಒಂದು 4 ಟೊಮೆಟೊ ಹಾಕಿದ್ದೀನಿ ದೊಡ್ಡ ಸೈಜಿಂದು. ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಒಂದು ಅರ್ಧ ಗ್ಲಾಸು, ಇಲ್ಲ ಅದಕ್ಕಿಂತ ಕಡಿಮೆ, ಯಾಕೆಂದರೆ ತರಕಾರಿಲೇ ನೀರು ಬಿಡೋದ್ರಿಂದ ಜಾಸ್ತಿ ನೀರು ಹಾಕಬೇಡಿ. ಸೊ ಒಂಚೂರು ನೀರು ಹಾಕಿ ಕುಕ್ಕರ್ ಮುಚ್ಚಿ ಒಂದೇ ಒಂದು ವಿಷಲ್ ಬರೆಸ್ಕೊಳ್ಳಿ ಸಾಕು. ಇವಾಗ ಚಪಾತಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚಪಾತಿ ನಾನು ಹೊಸಿಯೋಕ್ಕೆ ಏನು ಮಾಡ್ತೀನಿ ಅಂದರೆ ಮೈದಾ ಹಿಟ್ಟು ಯೂಸ್ ಮಾಡ್ತೀನಿ. ಆವಾಗ ನೀಟಾಗಿ ಬರುತ್ತೆ, ತುಂಬ ಅಂಟ್ಕೊಳ್ಳಲ್ಲ, ಮತ್ತು ಪೌಡ್ರ್ ಥರ ಅದ್ರ ಮೇಲೆ ಜಾಸ್ತಿ ಇರಲ್ಲ. ನೀವು ಸುಟ್ಟಾಗ ತುಂಬ ಮೇಲ್ಮೇಲೆ ಪೌಡ್ರು ಅದು ಬ್ಲ್ಯಾಕ್ ಆಗಿಬಿಡುತ್ತೆ ಒಂದು ಚಪಾತಿ ಸುಟ್ಟಿದ ತಕ್ಷಣ. ಸೊ ಮೈದಾ ಹಿಟ್ಟಲ್ಲಿ ಹೊಸಿಯೋದ್ರಿಂದ ಆ ಥರ ಆಗಲ್ಲ ನಿಮಗೆ, ನೀಟಾಗಿರುತ್ತೆ ಚಪಾತಿ. ಸೊ ನಾನು ಮೈದಾ ಹಿಟ್ಟು ಯೂಸ್ ಮಾಡ್ತೀನಿ ಹೊಸಿಯೋಕ್ಕೆ. ಅದಾದಮೇಲೆ ತರಕಾರಿ ನಾನು ಮೊದಲೇ ಹೇಳೋದು ಮರ್ತೋದೆ. ತರಕಾರಿ ನೀವು ಯಾವಾಗಲೇ ಆಗಲಿ ತೊಳೆದುಬಿಟ್ಟು ಹಚ್ಚಾದ್ಮೇಲೆ ತೊಳೆಯೋಕೆ ಹೋಗ್ಬಿಡಿ. ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲನೂ ಹಾಳಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಹಚ್ಬಿಟ್ಟು ತೊಳೆಯೋಕೆ ಹೋಗ್ಬಿಡಿ. ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಹಚ್ಕೊಳ್ಳಿ ತರಕಾರಿನ. ಆಮೇಲೆ ಚಪಾತಿ ಬೇಯಿಸೋದಕ್ಕೂ ಒಂದು ಕ್ರಮ ಇದೆ, ಹೇಳ್ಕೊಡ್ತೀನಿ ಅದಕ್ಕೆ. ಏನಂದರೆ ಫಸ್ಟು ಹಾಕಿದ್ಮೇಲೆ ಅದು ಗುಳ್ಳೆ ಬರೋವರೆಗೂ ತಿರುವಾಕ್ಬಾರ್ದು. ಅದಾದಮೇಲೆ ನೀವು ಫುಲ್ಲು ಒಂದು ಮುಕ್ಕಾಲು ಭಾಗ ಬೇಯಿಸೋವರೆಗೂ ಎಣ್ಣೆ ಹಾಕಬೇಡಿ. ಎಣ್ಣೆ ಹಾಕಿಬಿಟ್ರೆ ಏನಾಗುತ್ತೆ, ತುಂಬ ಹೊಗೆ ಸುತ್ಕೊಂಡ್ಬಿಡುತ್ತೆ. ಅದಕ್ಕೆ ಫುಲ್ ಆದಮೇಲೆ, ಇಲ್ಲ ತೀರಾ ಫುಲ್ಲು ಹೆಂಚಿಂದ ತೆಗೆದ್ಮೇಲೆ ಮೇಲೆ ಎಣ್ಣೆ ಅಥವಾ ತುಪ್ಪ ಸವರ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹೊಗೆ ಜಾಸ್ತಿ ಆಗಿಬಿಡುತ್ತೆ. ನಾನು ಮುಕ್ಕಾಲು ಭಾಗ ಚಪಾತಿ ಆದಮೇಲೆ ಯಾವಾಗಲೂ ಎಣ್ಣೆ ಸವರೋದು. ಮತ್ತು ಎಡ್ಜಸ್ನ ಬೇಯಿಸಿ ಜಾಸ್ತಿ. ಲಾಸ್ಟ್ ಎಡ್ಜಸ್ಸಲ್ಲಿ ಯಾವಾಗಲೂ ಬೆಂದಿರಲ್ಲ ಚಪಾತಿಗಳು. ಸೊ ತಿರುಗಿಸಿ ಮಧ್ಯಕ್ಕೆ ಆ ಎಡ್ಜ್ನ ಬರೋ ಥರ ಮಾಡಿಕೊಂಡು ಚಪಾತಿನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಆಮೇಲೆ ತರಕಾರಿ ಪಲ್ಯ ರೆಡಿಯಾಗಿದೆ, ಒಂದು ವಿಷಲ್ ಬಂದಿತ್ತು. ಅದನ್ನು ತೆಗೆದ್ಮೇಲೆ ಏನು ಮಾಡಬೇಕು, ಕಾಯಿ ತುರಿ ಹಾಕಬೇಕು. ಕಾಯಿ ತುರಿ ಎಲ್ಲ ನಾನು ಈ ಥರ ಡಬ್ಬದಲ್ಲಿ ತುರಿದು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅರ್ಜೆಂಟಿಗೆ ಆಗಲ್ಲ ಬೆಳಗ್ಗೆ ಹೊತ್ತು ತಿಂಡಿ ಮಾಡೋಕ್ಕೆ ಅಂತೇಳ್ಬಿಟ್ಟು. ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಇದೆಲ್ಲನೂ ಅಷ್ಟೇ ಮೊದಲೇ ಎಲ್ಲ ನೀಟಾಗಿ ತೊಳೆದು ಒಂದು ಸತಿ ಕ್ಲೀನ್ ಮಾಡಿ ಎಲ್ಲ ಬಾಕ್ಸ್ಗಳಲ್ಲಿ ಹಾಕಿ ಅದ್ರ ಮೇಲೆ ಟಿಶ್ಯೂ ಪೇಪರ್ಗಳು ಹಾಕಿ ರೆಡಿ ಮಾಡಿ ಇಟ್ಟಿರ್ತೀನಿ. ಆಮೇಲೆ ನಾನು ಸಿಝರ್ ಯೂಸ್ ಮಾಡ್ತೀನಿ ಈ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲ ಕಟ್ ಮಾಡುವಾಗ. ಹಸಿಮೆಣ್ಸಿನ್ಕಾಯಿ ಕಟ್ ಮಾಡುವಾಗಂತೂ ತುಂಬ ಈಸಿ ಆಗುತ್ತೆ, ಏಕೆಂದರೆ ಕೈ ಉರಿ ಬರಲ್ಲ ನಮಗೆ. ಚಾಕುವಲ್ಲಿ ಹಚ್ಚಿದಾಗ ಏನಾಗುತ್ತೆ, ಕೈಗೆಲ್ಲ ಟಚ್ ಆಗಿರುತ್ತೆ, ಸೊ ಕೈಯೆಲ್ಲ ಉರಿ ಬಂದುಬಿಡುತ್ತೆ. ಅದನ್ನು ಸಿಝರಲ್ಲಿ ಕಟ್ ಮಾಡೋದ್ರಿಂದ ಈಸಿಯಾಗುತ್ತೆ. ನನ್ನ ಮಗಳಿಗೆ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿ ಮತ್ತು ಅವಳಿಗೂ ತಲೆ ಬಾಚಿ. ಸೊ ಅವಳಿಗೆ ರೆಡಿ ಮಾಡಬೇಕು ಅಂದರೆ 2-3 ಜನ ಇರಬೇಕು ಮನೆಯಲ್ಲಿ. ಒಬ್ಬರು ತಿನ್ನಿಸೋರು, ಒಬ್ಬರು ತಲೆ ಬಾಚೋರು, ಒಬ್ಬರು ಶೂಸ್ ಹಾಕೋರು. ಅಪ್ಪ, ಮಕ್ಕಳನ್ನ ಸ್ಕೂಲಿಗೆ ಕಳಿಸೋವರೆಗೂ ನಮಗೆ ಟೆನ್ಷನ್ ಇರುತ್ತೆ. ಸೊ ಆದಮೇಲೆ ಅವಳನ್ನು ಕಳಿಸಿದ್ದಾದಮೇಲೆ ನಾನು ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕಿ ನೋಡಿಕೊಂಡು ಆಮೇಲೆ ನಂದು ಚಿಯಾ ಸೀಡ್ಸ್ ಡ್ರಿಂಕ್ನ ಮಾಡ್ಕೊತೀನಿ. ಫಸ್ಟು ಒಂದು ಪಾತ್ರೆಗೆ ಶುಂಠಿ ಹಾಕಿ ನಾನು ಆ ಪಾತ್ರೆ ಒಳಗೆ ಜಜ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಸಪ್ರೇಟ್ ಜಜ್ಕೊಂಡ್ರೆ ಏನಾಗುತ್ತೆ, ರಸ ಎಲ್ಲ ಅರ್ಧ ಕೆಳಗಡೆನೇ ಹೊರಟೋಗ್ಬಿಡುತ್ತೆ. ಸೊ ನಾನು ಪಾತ್ರೆ ಒಳಗೆ ಹಾಕಿ ಜಜ್ಜೋದ್ರಿಂದ ಏನಾಗುತ್ತೆ, ಆ ರಸ ಎಲ್ಲ ಅದರೊಳಗೆ ಉಳ್ಕೊಳುತ್ತೆ. ಸೊ ಆ ಥರ ಮಾಡ್ತೀನಿ ನಾನು. ಚೆನ್ನಾಗಿ ಅದನ್ನು ಕುದಿಸ್ಬೇಕು. ಶುಂಠಿ ಹಾಕಿ ಅದರಲ್ಲಿ ನೀರನ್ನ ಚೆನ್ನಾಗಿ ಕುದಿಸಿದಾದ್ಮೇಲೆ ನಿಂಬೆಹಣ್ಣು ಮತ್ತು 1 ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ. ಸೊ 9:15ಗೆ ನನ್ನ ವರ್ಕ್ ಶುರುವಾಗ್ಬಿಡುತ್ತೆ. ಅದಕ್ಕೂ ಮುಂಚೆ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ನಾನು ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಏನಪ್ಪ ಅಂತ ತಿಳ್ಕೊಂಡ್ರಾ? ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾನು ಟ್ರೇಡಿಂಗ್ ಮಾಡ್ತೀನಿ ಸ್ಟಾಕ್ ಮಾರ್ಕೆಟಲ್ಲಿ. ಸೊ 9:15ಗೆ ಶುರುವಾಗುತ್ತೆ. 9:15ಇಂದ 3:30ವರೆಗೂ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇರುತ್ತೆ. ನಾನು ಇಂಟ್ರಾಡೇ ಮಾಡ್ತೀನಿ ಮತ್ತು ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಎಲ್ಲ ಥರನೂ ಮಾಡ್ತೀನಿ. ಸೊ ಇಂಟ್ರಾಡೇನೇ ಜಾಸ್ತಿ ಮಾಡ್ತೀನಿ ನಾನು. ಲಾಂಗ್ ಟರ್ಮ್ ಎಲ್ಲ ಮಗಳಿಗೋಸ್ಕರ, ಅದು ಸೇವಿಂಗ್ಸಿಗೋಸ್ಕರ ಮಾಡಿ ಇಟ್ಬಿಡ್ತೀನಿ.
ನಾನು ಮಧ್ಯ ಮಧ್ಯ ನೀರು ಕುಡಿತಾ ಇರ್ತೀನಿ. ಸೊ ಡೈಲಿ ನಾನೊಂದು 3 ಲೀಟ್ರ್ ಆದರೂ ನೀರು ಕುಡಿತೀನಿ. ನೀವು ಯಾವಾಗಲೇ ಆಗಲಿ ನೀರು ಜಾಸ್ತಿ ಕುಡಿಬೇಕು ಅಂತಂದರೆ ಒಂದು ಬಾಟ್ಲು ನಿಮಗೋಸ್ಕರ ಅಂತ ಇಟ್ಕೊಳ್ಳಿ. ಅದು ಆವಾಗ ನಿಮಗೆ ಲೆಕ್ಕ ಸಿಗುತ್ತೆ ಎಷ್ಟು ನೀರು ಕುಡಿದೆ ಏನು ಎತ್ತ ಅಂತೇಳ್ಬಿಟ್ಟು. ನನ್ನ ಬೈಕ್ ರೆಡಿಯಾಗಿದೆ ಅಂತ ಶೋರೂಮಿಂದ ಕಾಲ್ ಬಂದಿತ್ತು. ಸದ್ಯ ಅಂತೇಳ್ಬಿಟ್ಟು ಹಳೇ ಪಾದವೇ ಗತಿ ಅಂತೇಳ್ಬಿಟ್ಟು ಎಲೆಕ್ಟ್ರಿಕ್ ಬೈಕು ಎಲ್ಲ ತೊಳೆದ್ಬಿಟ್ಟು ನನ್ನದೇ ಬೈಕ್ ತಗೊಂಡು ಬಂದೆ. 3:30 ಆಗೋಗಿತ್ತಷ್ಟರಲ್ಲಿ. ಸೊ ನಂದು ಇವತ್ತಿನ ಸಂಪಾದನೆ ನೋಡಿ ಡೇಟು ಟೈಮು ಎಲ್ಲ ತೋರಿಸಿದ್ದೀನಿ. ಟೋಟಲ್ 37,770 ರೂಪಾಯಿ ನಂದು ಇವತ್ತಿನ ಅರ್ನಿಂಗ್ಸು. ಸೊ ಮನೆಯಲ್ಲೇ ಕೆಲಸ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ನಾನು ಇವತ್ತು ಅಷ್ಟು ಅರ್ನ್ ಮಾಡಿದ್ದೀನಿ. ಒಂದೇ ದಿನಕ್ಕೆ ನಾನು ಹೇಗಪ್ಪ ಅಷ್ಟೆಲ್ಲ ಅರ್ನ್ ಮಾಡಿದೆ ಅಂತ ತಿಳ್ಕೊಬೇಕು ಅಂದರೆ ನನ್ನ ಪೇಜ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ನಾನು ಆವಾಗವಾಗ ಈ ಟ್ರೇಡಿಂಗ್ ಬಗ್ಗೆನೂ ಟಿಪ್ಸ್ ಕೊಡ್ತಾ ಇರ್ತೀನಿ. ಸೊ ನನ್ನ ಮೊಬೈಲ್ದು ಸ್ಕ್ರೀನ್ ರೆಕಾರ್ಡಲ್ಲಿ ಹಾಕಿದ್ದೀನಿ. ಅದರಲ್ಲಿ ನೋಡ್ಬೋದು ನೀವು ನಂದು ವಾಲ್ಪೇಪರ್ ಬಂದು ಹಣದ ಕಂತೆ ಇದೆ. ಸೊ ಅದು ಒಂಥರ ಒಂದು ಸ್ಮಾಲ್ ಟಿಪ್ ನಿಮಗೆ. ಹಣದ್ದು ಏನಾದರೂ ತೊಂದರೆ ಇತ್ತು ಆ ಥರ ಏನಾದರೂ ಅಂದರೆ ನೀವು ಆ ಥರ ವಾಲ್ಪೇಪರ್ ಹಾಕೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನಿಮಗೆ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ನೋಡ್ತಿರೋರಿಗೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ತುಂಬ ಜನ ನಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಹಾಗೆ ವೀಡಿಯೋಸ್ ನೋಡ್ತಿದ್ದೀರಾ. ದಯವಿಟ್ಟು ಒಂದೇ ಒಂದು ಕ್ಲಿಕ್ಕಲ್ಲಿ ಏನೂ ಇಲ್ಲ, ಒಂದು ಸತಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವೀಡಿಯೋ ಕಂಟಿನ್ಯೂಸ್ ಆಗಿ ನೋಡಿ ನಂದು ನೋಟಿಫಿಕೇಷನ್ನು ಆನ್ ಮಾಡ್ಕೊಳ್ಳಿ. ಸೊ ನಾನು ಹೊಸ ವೀಡಿಯೋ ಏನು ಹಾಕಿದ್ರೂ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.